ನಮಸ್ಕಾರ ಸ್ನೇಹಿತರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ. ನಿರಂತರ ಪ್ರಯತ್ನದ ಫಲವೇ ಯಶಸ್ಸು. ಒಂದು ಮಾತು ನೆನಪಿರಲಿ ಸ್ನೇಹಿತರೆ, ಒಬ್ಬರ ಮನಸ್ಸು ನೋಯಿಸುವುದು ಸಾಧನೆಯಲ್ಲ, ಆದರೆ ಒಬ್ಬರ ಮನಸ್ಸು ಪರಿವರ್ತನೆ ಮಾಡುವುದೇ ಇದೆಯಲ್ಲ, ಅದು ನಿಜವಾದ ಸಾಧನೆ. ಈ ಮಾತು ಯಾವತ್ತೂ ಮರೆಯಬೇಡಿ ಸ್ನೇಹಿತರೆ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದದ್ದೇ ದಾರಿಯಾಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿಯಾಗಬೇಕು. ನಿಮಗೆ ಗೊತ್ತಾ, ಬೆಳಕಿನ ಬೆಲೆ ತಿಳಿಯುವುದು ಕತ್ತಲಲ್ಲಿ, ಹಾಗೆಯೇ ಸತ್ಯವಂತರ ಬೆಲೆ ತಿಳಿಯುವುದು ಅಂತ್ಯದಲ್ಲಿ ಎಂಬುದನ್ನು ಮರೆಯಬಾರದು ಸ್ನೇಹಿತರೆ. ಸಂಪತ್ತಿನ ಬೆನ್ನು ಹತ್ತುವುದನ್ನು ಬಿಟ್ಟು ಪರಿಶ್ರಮದ ಬೆನ್ನು ಹತ್ತಬೇಕು. ಆಗ ಸಿರಿವಂತಿಕೆ ಮತ್ತು ಸಾಧನೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಬದುಕು ಎಷ್ಟು ಶ್ರೀಮಂತವಾಗಿದೆ ಎನ್ನುವುದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನುವುದು ಮುಖ್ಯ ಸ್ನೇಹಿತರೆ. ವ್ಯಕ್ತಿಗೆ ಕೊಳೆ ಅಂಟಿದರೆ ಶುದ್ಧಿ ಮಾಡಬಹುದು, ಆದರೆ ವ್ಯಕ್ತಿತ್ವವೇ ಕೊಳಕಾಗಿದ್ದರೆ ತೊಳೆಯುವುದು ತುಂಬ ಕಷ್ಟವಾಗುತ್ತದೆ. ಮೌನ ಮತ್ತು ಮುಗುಳಿಗೆ 2 ಅತ್ಯಂತ ಶಕ್ತಿಯುತ ಸಾಧನಗಳಾಗಿವೆ. ನಗು ಒಂದು ಸಮಸ್ಯೆಯ ಪರಿಹಾರಕ್ಕೆ ದಾರಿ ತೋರಿದರೆ, ಮೌನ ಆ ಸಮಸ್ಯೆ ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ ಸ್ನೇಹಿತರೆ. ಕುದುರೆ ಎಷ್ಟು ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿಯಾದ ಹಣ್ಣು ಕೊಟ್ಟರೂ ಕಲ್ಲೇಟು ತಪ್ಪಿದ್ದಲ್ಲ. ಅದೇ ರೀತಿ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದರೂ ಜನರ ನಿಂದನೆ ತಪ್ಪಿದ್ದಲ್ಲ. ಒಬ್ಬರು ಇನ್ನೊಬ್ಬರನ್ನು ತಿಳಿದು ಬದುಕಬಾರದು. ತಿಳಿದು ಬದುಕಿದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಸೌಂದರ್ಯವು ಜನರ ಗಮನ ತನ್ನತ್ತ ಸೆಳೆಯಬಹುದು, ಆದರೆ ಒಬ್ಬರ ವ್ಯಕ್ತಿತ್ವ ಜನರ ಮನಸ್ಸನ್ನು ಅರಳಿಸುತ್ತದೆ. ಕಷ್ಟದಲ್ಲಿರುವಾಗ ತಾಳ್ಮೆಯ ಗುಣ, ಸುಖದಲ್ಲಿರುವಾಗ ವಿನಯ ಗುಣ ಬಹಳ ಮುಖ್ಯ ಸ್ನೇಹಿತರೆ. ಆದರ್ಶ ಬದುಕಿಗೆ ಬೇಕಾಗಿರುವ ತಾಳ್ಮೆ, ಸದ್ಗುಣಗಳನ್ನು ರೂಢಿಸಿಕೊಳ್ಳಬೇಕು. ತಲೆಯಲ್ಲಿರುವ ಜ್ಞಾನ ಮತ್ತು ಹೃದಯದಲ್ಲಿರುವ ಪ್ರೀತಿ ಒಬ್ಬ ಮನುಷ್ಯನನ್ನು ಅದ್ಭುತ ಹಾಗೂ ಸಮರ್ಥ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳು ನಮ್ಮ ಜೀವನದ ದಾರಿಯಲ್ಲಿ ಬರುವ ಸ್ಪೀಡ್ ಬ್ರೇಕರ್ಗಳಿದ್ದಂತೆ, ಆದರೆ ಅವು ದೊಡ್ಡ ದೊಡ್ಡ ಸಂಕಷ್ಟಗಳನ್ನು ದೂರ ಮಾಡುತ್ತವೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಮೋಟಿವೇಶನಲ್ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ.